ನಮಸ್ಕಾರ ಸ್ನೇಹಿತರೆ, ಹೈಸ್ಕೂಲ್ಗೆ ಸ್ವಾಗತ. ಸೋನು ನಿಗಮ್ ಇವಾಗ ತುಂಬ ಚರ್ಚೆಗೆ ಗ್ರಾಸ ಆಗ್ತಿರುವಂತಹ ಒಂದು ಹೆಸರದು. ಕನ್ನಡಿಗರ ವಿರುದ್ಧ ಶಬ್ದಗಳನ್ನು ಉಪಯೋಗಿಸಿದ್ದಾರೆ, ಟೆರರಿಸ್ಟ್ಗೆ ಹೋಲಿಸಿದ್ದಾರೆ, ಟೆರರಿಸಮ್ಗೆ ಕರ್ನಾಟಕವನ್ನು ಕಂಪೇರ್ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಬ್ಯಾನ್ ಮಾಡಬೇಕು. ಕರ್ನಾಟಕದ ಬಗ್ಗೆ ಅವ್ರಿಗೆ ಎಳ್ಳಷ್ಟು ಕಾಳಜಿ ಇಲ್ಲ, ಅಕ್ಕರೆ ಇಲ್ಲ. ನಮ್ಮಿಂದ ದುಡ್ಡು ತಿಂದಿದ್ದಾರೆ, ನಮ್ಮಿಂದ ಅನ್ನ ತಿಂತಾರೆ. ಬಟ್ ಕರ್ನಾಟಕಕ್ಕೆ ಅವರ ಒಂದು ಒಬಿಡಿಯನ್ಸ್ ಏನಿದೆಯಲ್ಲ ಅದು ಸರಿಯಾಗಿ ಇಲ್ಲ. ಈ ತರಹದ ಹಲವಾರು ಆರೋಪಗಳು ಅವ್ರ ಮೇಲೆ ಕೇಳಿ ಬರ್ತಾ ಇದೆ. ಸುಮಾರು ದಿನಗಳಿಂದ ಪೇಪರಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಇದೇ ರೀತಿಯ ನ್ಯೂಸ್ ಓಡಾಡ್ತಾ ಇದೆ. ಹಾಗಿದ್ರೆ ಇದನ್ನ ಹೇಗೆ ತಗೋಬೇಕು ಅನ್ನೋದೇ ಒಂದು ಸ್ಪಷ್ಟವಾಗಿ ತಿಳಿದೇ ಇರುವಂತಹ ಒಂದು ಸಂಗತಿ. ಯಾಕೆಂದ್ರೆ ಸೋನು ನಿಗಮ್ ಅಂದ ತಕ್ಷಣ ನಮಗೆ ಹಲವಾರು ಸಾವಿರಾರು ಹಾಡುಗಳು ನೆನಪಿಗೆ ಬರುತ್ತೆ. ಕರ್ನಾಟಕಕ್ಕೆ ಅವರ ಕೊಡುಗೆ ತುಂಬಾ ಇದೆ, ಕರ್ನಾಟಕನು ಕೂಡ ಅವ್ರಿಗೆ ತುಂಬ ಕೊಟ್ಟಿದೆ. ಸೊ ಇವತ್ತೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ, ಮ್ಯೂಚುವಲ್ ಬೆನಿಫಿಟ್ಸಲ್ಲಿ ನಡೆದಿರುವಂಥದ್ದು ಒಂದು ರೀತಿ ನೀತಿಗಳು. ಅವರು ಕನ್ನಡದಲ್ಲಿ ತಮ್ಮದೇ ಆದಂಥ ಒಂದು ಆಲ್ಬಮ್ ಸಾಂಗ್ ಕೂಡ ಫಸ್ಟ್ ಆಫ್ ಆಲ್ ಮಾಡಿದ್ದು ಕರ್ನಾಟಕದಲ್ಲೇ. ಆಮೇಲೆ ಕನ್ನಡದಲ್ಲಿ ಅವರು ಅತಿ ಹೆಚ್ಚು ಬೇರೆ ಬೇರೆ ಭಾಷೆಗಳಲ್ಲಿ ಏನೇನೆಲ್ಲ ಹಾಡು ಹೇಳಿದಾರೋ ಕನ್ನಡದಲ್ಲಿ ಅದರ ಒಂದು ಸರಾಸರಿ ಮೊತ್ತ ಹೆಚ್ಚಿದೆ. ಸೊ ಈ ಇನ್ಸಿಡೆಂಟ್ ಬಗ್ಗೆ ಮಾತಾಡೋದಾದ್ರೆ ಏನಾಗುತ್ತೆ ಅಂದ್ರೆ, ಒಂದು ಓಪನ್ ಸ್ಟೇಜಲ್ಲಿ ಒಂದು ಗಾಯನ ಕಾರ್ಯಕ್ರಮ ಇರುತ್ತೆ. ಅಲ್ಲಿ ಅವರು ಹಾಡ್ತಾ ಇರ್ತಾರೆ. ಯಾವುದೋ ಒಂದು ಹಾಡಿನ ಮಧ್ಯೆ ಒಂದು 4-5 ಜನ ಯುವಕರು ಕನ್ನಡ ಹಾಡು ಹಾಡಿ ಅಂತ ಏನೋ ಹೇಳ್ತಾರಂತೆ. ಆ ಒಂದು ಟೈಮಲ್ಲಿ ಸೋನು ನಿಗಮ್ ಆ ಒಂದು ಘೋಷಣೆಗಳಿಗೆ ರಿಯಾಕ್ಟ್ ಮಾಡ್ತಾ, ನೋಡಪ್ಪ, ಈ ಥರ ಎಲ್ಲ ನೀವು ಕನ್ನಡ ಅಂತ ಹೇಳಬೇಡಿ, ಪೆಹಲ್ಗಾಮ್ ಘಟನೆ ನಡೆದಿದ್ದು ಇದೇ ಕಾರಣಕ್ಕೆ ಅನ್ನುವಂಥ ಒಂದು 2 ಸೆಂಟೆನ್ಸನ್ನು ಅವ್ರು ಹೇಳ್ತಾರೆ. ಸೊ ಇದು ವೈರಲ್ ಆಗುತ್ತೆ, ಎಲ್ಲ ಕಡೆನೂ ಇದು ವೈರಲ್ ಆಗಿದ ತಕ್ಷಣ ನೋಡಿ, ಕನ್ನಡದ ಒಂದು ಕನ್ನಡಿಗರನ್ನ ಪೆಹಲ್ಗಾಮ್ ಟೆರರಿಸ್ಟಿಗೆ ಹೋಲಿಸ್ಬಿಟ್ರು, ಪೆಹಲ್ಗಾಮ್ ಘಟನೆಗೆ ಹೋಲಿಸ್ಬಿಟ್ರು ಅಂತ ಅಲ್ಲಿಂದ ಒಂದು ವಾದವಿವಾದಗಳು ಪ್ರಾರಂಭ ಆಯಿತು. ಸೊ ಒಂದು ಅಗ್ರೆಸಿವ್ ಮೂಡ್. ಅದಾದ್ಮೇಲೆ ಸೋನು ನಿಗಮ್ ಅವರು ಒಂದು ವಿಡಿಯೋನ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ನೋಡಿ, ಒಂದು ಕನ್ನಡದ ಅಭಿಮಾನ ನನಗೂ ಇದೆ, ಬಟ್ ಒಂದು ಕಾರ್ಯಕ್ರಮ ನಡೆಯುವಾಗ ಅದರದೇ ಆದಂತಹ ರೂಪರೇಷೆಗಳಿರ್ತವೆ. ಅಭಿಮಾನಿಗಳು ಹೇಳಿದ್ದನ್ನು ನಾವು ಹಾಡ್ಬೇಕು ನಿಜ, ಬಟ್ ಅಗೇನ್ ಆ್ಯಂಡ್ ಅಗೇನ್ ನಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾಗ, ನಾವು ಒಂದು ಯಾವುದೋ ಒಂದು ಹಾಡನ್ನು ಹೇಳ್ತಾ ಇರುವಾಗ ಅದಕ್ಕೆ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಾ ದೊಡ್ಡದಾಗಿ ಅಗ್ರೆಸಿವ್ ಆಗಿ ನೀವು ಹಾಡಲೇಬೇಕು ಅಂತ ಕೆಲವೊಬ್ರು ಹೇಳಿದಾಗ ನಾನು ಅಗ್ರೆಸಿವ್ ಆಗಿ ಈ ಒಂದು ಮಾತುಗಳನ್ನು ಆಡಿದ್ದು ನಿಜ. ಆದರೆ ಕನ್ನಡದ ಬಗ್ಗೆ ನನಗೆ ಅಭಿಮಾನ ಇದೆ. ಆದರೆ ಒಂದು ಪೊಲೈಟ್ ವೇಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಗೆ ನಡ್ಕೋಬೇಕು, ಹೇಗೆ ಒಂದು ಹಾಡನ್ನು ಹೇಳಿ ಅಂತ ಕಲಾವಿದನಿಗೆ ಉತ್ತೇಜನ ಕೊಡಬೇಕು, ಅದರ ಒಂದು ವಿರುದ್ಧವಾಗಿ ಇವರು ಹಾಡಲೇಬೇಕು ಅನ್ನೋ ಥರ ಏನೋ ಒಂಥರ ದುರಹಂಕಾರದಲ್ಲಿ ಅವರು ನಮಗೆ ಆ ಒಂದು ಕಾರ್ಯಕ್ರಮದಲ್ಲಿ ಕೇಳಿದ್ರು. ಆ ಒಂದು ಟೋನ್ ಇತ್ತು. ಹಾಗಾಗಿ ನಾನು ಆ ರೀತಿ ಉತ್ತರ ಕೊಟ್ಟೆ. ನೋಡಿ, ಇಷ್ಟೊಂದು ಅಗ್ರೆಸಿವ್ ಆಗ್ಬಿಡಿ. ಈ ಥರ ಅಗ್ರೆಸಿವ್ನೆಸ್ ಇಂದಾನೆ ದೇಶದಲ್ಲಿ ಬೇರೆ ಬೇರೆ ಬೇಡದೇ ಇರೋ ಘಟನೆಗಳೆಲ್ಲ ನಡೀತಾ ಇದೆ. ಅದೇ ರೀತಿಯಲ್ಲಿ ಪೆಹಲ್ಗಾಮ್ ಅನ್ನೋ ಒಂದು ಘಟನೆನೂ ಕೂಡ ಇದೇ ರೀತಿಯ ಒಂದು ದುರಹಂಕಾರ ಅಥವಾ ಒಂದು ಉತ್ಪ್ರೇಕ್ಷೆ, ಸ್ಟುಪಿಡಿಟಿ ಏನೇನೆಲ್ಲ ನಾವು ಹೇಳ್ತೀವಲ್ಲ ಅದೆಲ್ಲದರ ಕಾರಣದಿಂದಾನೇ ಪೆಹಲ್ಗಾಮ್ ಘಟನೆ ನಡೆದಿದ್ದು. ಸೊ ಹಾಗಾಗಿ ದೇಶದಲ್ಲಿ ಏನು ಬೇಕಾದ್ರೂ ನಡೆದೋಗ್ಬಿಡುತ್ತೆ ಇದೇ ಕಾರಣಕ್ಕೆ. ಸೊ ಒಂದು ಪೊಲೈಟ್ ವೇಯಲ್ಲಿ ಬಿಹೇವ್ ಮಾಡಿ ಅನ್ನೋ ರೀತಿಯಲ್ಲಿ ಅವರು ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಸೊ ಅದು ಇದ್ರೂ ಇರಬಹುದು. ನೋಡಿ, ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದೇನು ಅಂದರೆ, ಕನ್ನಡ ಹೋರಾಟಗಾರರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಳ್ಳೆಯದು, ಕನ್ನಡಕ್ಕೆ ಒಳ್ಳೇದಾಗೋದಾದರೆ ಖಂಡಿತ ಅದು ಒಳ್ಳೆಯದು. ಕನ್ನಡ ಉಳಿತಾ ಇದೆಯಾ, ಅದ್ರ ಬಗ್ಗೆ 2 ಮಾತಿಲ್ಲ. ಬಿಕಾಸ್ ಯಾವುದೇ ಕನ್ನಡ ಹೋರಾಟಗಾರ ಆದರೂ ಕನ್ನಡ ಮೀಡಿಯಂ ಸ್ಕೂಲ್ಗಳಿಗೆ, ಗೌರ್ನಮೆಂಟ್ ಸ್ಕೂಲ್ಗಳಿಗೆ ತನ್ನ ಮಕ್ಕಳನ್ನ ಹಾಕಿಲ್ಲ. ಎರಡನೇದಾಗಿ, ಕನ್ನಡವನ್ನು ಅವ್ರ ಬಾಯಲ್ಲಿ ಕೇಳಿದ್ರೆ ಖಂಡಿತವಾಗ್ಲೂ ಕನ್ನಡಕ್ಕೆ ಇಂಥ ದುರದೃಷ್ಟ ಗತಿ ಯಾಕೆ ಬಂತು, ಇಂಥ ದುರ್ದೈವ ಮಕ್ಕಳನ್ನ ಯಾಕಪ್ಪ ಹಡದೆ ಅಂತ ಕನ್ನಡ ತಾಯಿನೇ ಬೇಜಾರಾಗೋ ರೀತಿಯಲ್ಲಿ ಅಸಂಬದ್ಧ ಕನ್ನಡವನ್ನು ಉಪಯೋಗಿಸ್ತಾರೆ. ಅಕಾರ ಹಾಕಾರಗಳ ವ್ಯತ್ಯಾಸ ಇಲ್ಲ, ಹೃಸ್ವಸ್ವರ ದೀರ್ಘಸ್ವರಗಳು ಗೊತ್ತಿಲ್ಲ, ಅಲ್ಪ ಪ್ರಾಣ ಮಹಾಪ್ರಾಣಗಳು ಗೊತ್ತಿಲ್ಲ. ಇದನ್ನ ಅಕಸ್ಮಾತ್ ಅವ್ರು ಏನಾದ್ರು ಕೇಳಿದ್ರೆ ನೀವು ಇದನ್ನ ಅವ್ರು ಗೂಗಲ್ ಮಾಡಿನೇ ಹೇಳ್ಬೇಕು ನಿಮಗಷ್ಟೇ. ಅದನ್ನಂತೂ ಅವರು ಜೀವಮಾನದಲ್ಲೂ ಪಠನೆ ಮಾಡೋದಕ್ಕೆ ಬರೋದಿಲ್ಲ. ಸೊ ಒಂದು ಭಾಷೆ ಅನ್ನೋದು ಅದರ ಒಂದು ಬ್ಯೂಟಿ ಉಳಿದಾಗ ಮಾತ್ರ ಆ ಭಾಷೆ ಉಳಿಯುತ್ತೆ. ಅದು ಬ್ಯೂಟಿನೇ ನಾವು ಹಾಳು ಮಾಡ್ಕೊಂಡು ಭಾಷೆ ಉಳಿಸ್ತೀವಿ ಅಂದರೆ ಇದು ಯಾವತ್ತೂ ಆಗಲ್ಲ. ವ್ಯಾಕರಣವನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸೋನು ನಿಗಮ್ ಅವರು ಹಾಡಿರುವ ಹಾಡುಗಳನ್ನ ನೀವೇನಾದರೂ ಕೇಳ್ತಾ ಬಂದರೆ ಒಂದು ಕಡೆನೂ ಕೂಡ ಅವ್ರು ಕನ್ನಡದವರಲ್ಲ, ಬೇಸಿಕಲಿ ಅವರು ಕನ್ನಡಿಗರಲ್ಲ, ಹಿಂದಿಯವರು. ಅಲ್ಲಿಂದ ಬಂದು ಇಲ್ಲಿಗೆ ಹಾಡ್ತಾ ಇದ್ದಾರೆ ಅಂದರೆ ಒಂದು ಸಾಂಗಲ್ಲಿ ಒಂದು ಪದ ಕೂಡ ಅವರಿಂದ ತಪ್ಪಾಗಿಲ್ಲ. ಆದರೆ ಇದೇ ಕನ್ನಡ ಹೋರಾಟಗಾರರು ಅಂತ ಏನು ಹೇಳ್ತಾರಲ್ಲ, ಒಂದು ಸೆಂಟೆನ್ಸ್ ಮಾತಾಡಿದ್ರೆ ಅದರಲ್ಲಿ ನೀವು ಬೇಕಾದಷ್ಟು ತಪ್ಪು ಹುಡುಕ್ಬೋದು. ಬಿಕಾಸ್ ಕನ್ನಡವನ್ನು ಅಷ್ಟು ಸಂರಕ್ಷಣೆ ಮಾಡೋರು ಅಷ್ಟು ಕೀಳಾಗಿ ಅದನ್ನು ನೋಡ್ತಾ ಇದ್ದಾರೆ ಅಂತಲೇ ಅನಿಸುತ್ತೆ. ಬಿಕಾಸ್ ಆಚರಣೆ, ನಡೆ ಮತ್ತು ನುಡಿ 2 ಒಂದೇ ಇರಬೇಕಲ್ಲ.
ನಡೆ ನಾವು ಕನ್ನಡ ಉಳಿಸ್ತೀವಿ ಅಂತಿರುತ್ತೆ, ಬಟ್ ನುಡಿ ಒಳಗೆ ಕನ್ನಡನೇ ಇರುತ್ತೆ. ನುಡಿ ಏನಿರುತ್ತೋ ನಡೆನೂ ಹಾಗೆ ಇರಬೇಕು. ಎರಡೂ ನಡೆ ಮತ್ತು ನುಡಿ ಎರಡೂ ಏಕಸಾಮ್ಯ ಇದ್ದರೆ ಮಾತ್ರ ಆ ಒಂದು ಉದ್ದೇಶ, ಆ ಒಂದು ಧ್ಯೇಯ ಪರಿಸಮಾಪ್ತಿ ಆಗುತ್ತೆ, ಪರಿಪೂರ್ಣ ಆಗುತ್ತೆ. ಇಲ್ಲ ಅಂದರೆ ಆಗಲ್ಲ. ಸೊ ಸೋನು ನಿಗಮ್ ಅವರ ಒಂದು ಕನ್ನಡದ ಕೊಡುಗೆ ತುಂಬ ಇದೆ. ಅವರು ಹಾಡಿರುವಂತಹ ಹಾಡುಗಳಲ್ಲಿ ಕನ್ನಡ ಸ್ಪಷ್ಟವಾಗಿದೆ. ಆ ಒಂದು ಹಾಡುಗಳನ್ನು ಬೇರೆ ಬೇರೆ ಭಾಷೆಯವರು ಕೇಳಿನೂ ಕೂಡ ತುಂಬ ಆಸ್ವಾದಿಸ್ತಾರೆ ಕನ್ನಡವನ್ನು. ಕನ್ನಡ ಹೋರಾಟಗಾರರಿಗೆ ಒಂದು ಹೋರಾಟ ಬೇಕು, ಅದಕ್ಕೊಂದು ನೆಪ ಬೇಕು. ಇಲ್ಲಿ ಸೋನು ನಿಗಮ್ ಅವರ ಒಂದು ಸಂದರ್ಭೋಚಿತವಾಗಿ ಆ ಒಂದು ಮಾತುಗಳನ್ನು ಕೇಳಿದಾಗ ತಪ್ಪೇನಿಲ್ಲ ಅಂತ ನನಗಂತೂ ಖಂಡಿತ ಅನಿಸ್ತು. ಬಿಕಾಸ್ ಇವತ್ತು ಕನ್ನಡಿಗರು ಅಂದ್ರೆ ಏನಾಗ್ತಾ ಇದೆ ಅಂದರೆ, ಕನ್ನಡಿಗರು ಯಾರನ್ನ ಹೆಂಗಾರು ಹೇಳಿರಿ, ಅವರು ಬೇರೆ ಭಾಷೆಯವ್ರು ಆಗಿದ್ರು ಅಂದರೆ ಇವ್ರು ಯಾವ ದುರಂಕಾರದ ರೀತಿ ಇಲ್ಲಾರು ಮಾತಾಡಿಸ್ಲಿ, ಹೆಂಗಾರು ಮಾತಾಡಿಸ್ಲಿ, ಬಟ್ ಅವರ ರಿಯಾಕ್ಷನ್ ಮಾತ್ರ ತುಂಬ ಪೊಲೈಟ್ ಆಗಿರಬೇಕು ಅಂತ ನಾವು ಅನ್ಕೋತಾ ಇರೋದು. ನಾವು ಹೆಂಗಾರು ಮಾತಾಡಿಸ್ಲಿ ಕನ್ನಡಿಗರು, ಬಟ್ ಅವರು ಕೊಡೋ ರಿಯಾಕ್ಷನ್ ಮಾತ್ರ ತುಂಬ ಚೆನ್ನಾಗಿರ್ಬೇಕು. ನಮಗೆ ಮರ್ಯಾದೆ ಇರ್ಬೇಕು ಅವ್ರು ಕೊಡೋ ರಿಯಾಕ್ಷನ್. ಸೊ ಹಿಂಗೆ ಇವತ್ತಿನ ದಿನ ವರ್ತಿಸ್ತಾ ಇದ್ದಾರೆ. ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು, ಕನ್ನಡ ಹೋರಾಟವನ್ನು ಅಡ್ವಾಂಟೇಜ್ ಆಗಿ ತಗೊಂಡು, ನಾವು ಒಂದು ಸ್ವಲ್ಪ ಏನೋ ಮಾಡ್ಬಿಟ್ರೆ ನಮ್ಮ ಹಿಂದೆ ಹೋರಾಟಗಾರರು ಬಂದು ನಿಂತ್ಕೋತಾರೆ, ನನ್ನ ಪರವಾಗಿ ನಿಂತ್ಕೋತಾರೆ ಅನ್ನೋ ಒಂದು ರೀತಿಯಿಂದ ಒಂದು ರೋಡ್ ರೇಜ್ ಪ್ರಕರಣಗಳಾಗಿರ್ಬೋದು, ಇನ್ನೊಂದು ಮತ್ತೊಂದು ಏನೇ ಆಗಿರ್ಬೋದು, ಇವರು ದುರಹಂಕಾರದಿಂದ ಮಾತಾಡ್ತಾರೆ, ಬಟ್ ಅವ್ರ ರಿಯಾಕ್ಷನ್ ಮಾತ್ರ ಪೊಲೈಟ್ ಆಗಿರಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಸೊ ಇದೊಂದು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಯಾವುದೋ ಒಂದು ರೆಸ್ಪೆಕ್ಟ್ನ ನಾವು ಕೊಡಬೇಕು, ತಗೋಬೇಕು. ಅದ್ರ ಮಧ್ಯೆನೂ ಕೂಡ ಕೆಲವೊಬ್ರು ಪುಡಾರಿಗಳು ಬರ್ತಾರೆ. ಖಂಡಿತವಾಗ್ಲೂ ಎಲ್ಲರೂ ಅದೇ ರೀತಿ ಅಂತ ನಾನು ಹೇಳಲ್ಲ. ಬೇರೆ ಭಾಷೆಯವ್ರ ದುರಂಕಾರನೂ ಕೂಡ ಜಾಸ್ತಿ ಇದೆ. ಬಟ್ ನಡೀತಿರೋ ಎಲ್ಲ ಸನ್ನಿವೇಶಗಳು ಅದಕ್ಕೆ ತಾಳೆ ಆಗಲ್ಲ. ಸೊ ಸೋನು ನಿಗಮ್ ಅವ್ರದ್ದು ಕನ್ನಡದ ಒಂದು ಅಭಿವ್ಯಕ್ತಿ ಏನಿದೆಯಲ್ಲ, ಅವ್ರ ಮುಖಾಂತರ ಆಗಿದ್ದಂಥದ್ದು ತುಂಬ ದೊಡ್ಡದಾಗಿದೆ. ನಾವೆಲ್ಲ ಸುಮ್ಮನೆ ಏನೋ ಒಂದು ವಾಕ್ಯಕ್ಕೋಸ್ಕರ ಅವ್ರನ್ನ ಬ್ಯಾನ್ ಮಾಡ್ಬಿಡ್ತೀವಿ, ಇನ್ನೊಂದು ಮಾಡ್ಬಿಡ್ತೀವಿ. ಖಂಡಿತ ಒಬ್ಬ ಕಲಾವಿದನಿಗೆ ಅದರಿಂದ ಏನೋ ಲಾಸ್ ಇಲ್ಲ. ಬಿಕಾಸ್ ಅವರಿಗೆ ಮನ್ನಣೆ ಇದೆ, ಬೇರೆ ಭಾಷೆಗಳಲ್ಲಿ ಅವ್ರಿಗೆ ಅದೇ ಬೇಡಿಕೆ ಇದೆ, ದುಡ್ಡಿದೆ, ಎಲ್ಲ ಇದೆ. ಲಾಸ್ ಆಗೋದು ಕನ್ನಡಕ್ಕೆ. ಸೊ ಒಂದನ್ನು ಅರ್ಥ ಮಾಡ್ಕೋಬೇಕು, ಕನ್ನಡವನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಇವತ್ತು ಎಷ್ಟೋ ಜನ ಕೇಳ್ತಾ ಇದ್ದಾರೆ. ಆ ಒಂದು ಟ್ಯೂನ್ಗಳನ್ನು, ಆ ಒಂದು ಸಾಹಿತ್ಯವನ್ನು ಕೇಳ್ತಾ ಇದ್ದಾರೆ. ಸೋನು ನಿಗಮ್ ಅವರ ಭಾಷೆಯಲ್ಲಿ ಆ ಒಂದು ಸಿರಿಕಂಠದಿಂದ ಬಂದಂತಹ ಹಾಡುಗಳೇನಿದಾವಲ್ಲ ತುಂಬ ಸ್ಪಷ್ಟವಾಗಿದೆ. ಸೊ ಒಂದು ಭಾಷೆಯ ಬ್ಯೂಟಿಯನ್ನು ಅವ್ರು ಬೇರೆ ಕಡೆ ತೋರಿಸ್ತಾನೆ ಹೋಗಿದ್ದಾರೆ. ಆ ಒಂದು ಬ್ಯೂಟಿ ಇವತ್ತಿನ ಕನ್ನಡ ಹೋರಾಟಗಾರರ ಬಾಯಲ್ಲಿ 1% ಇಲ್ಲ, 1% ಇಲ್ಲ. ಸೊ ನೀವು ಬೇಕಾದ್ರೆ ಗಮನಿಸ್ಬೋದು. ಅವ್ರಿಗೆ ಕನ್ನಡ ಅಂದ್ರೂ ಗೊತ್ತಿಲ್ಲ, ವ್ಯಾಕರಣ ಅಂದ್ರಂತೂ ನೆನಪೇ ಇಲ್ಲ ಅವರಿಗೆ. ಸೊ ಈ ರೀತಿಯ ಕನ್ನಡ ಹೋರಾಟಗಾರರಿಗೆ ಬೆಂಬಲ ಕೊಟ್ಕೊಂಡು ನಾವು ಕನ್ನಡವನ್ನು ಉಳಿಸ್ತೀವಿ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಸೊ ಹಾಗಾಗಿ ಬ್ಯಾನ್ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ ಅನ್ನೋದು ಸೋನು ನಿಗಮ್ ಅವ್ರಿಗೆ ಪರ್ಸ್ನಲಿ ಏನು ಲಾಸ್ ಇಲ್ಲ. ಅದು ಏನೋ ಒಂದು ಸ್ವಲ್ಪ ದಿನ ಇದು ವಿಡಿಯೋಗಳು ಓಡಾಡ್ತವೆ, ಇನ್ನೊಂದು ತಿಂಗಳಾದ್ರೆಲ್ಲ ಮರೀತಾರೆ, ಮತ್ತು ಅವ್ರ ಮಾರ್ಕೆಟ್ ಅವ್ರಿಗೆ ಓಡ್ತಾನೆ ಇರುತ್ತೆ. ಲಾಸ್ ಆಗೋದು ಕರ್ನಾಟಕಕ್ಕೆ. ಸೊ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಇನ್ನೊಂದು ಪಂಗಡದವರು ಸೇರಿದ್ದಾರೆ. ಏನು ಅಂದರೆ, ಈ ಒಂದು ಘಟನೆಗಿಂತ ಮುಂಚೆ ಸುಮಾರು ವರ್ಷಗಳ ಹಿಂದೆ ಅವರು ಆಜಾನ್ಗೆ ತಮ್ಮ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅಂದರೆ ನನ್ನ ಮನೆಯಲ್ಲಿ ಏನೋ ಟಯರ್ಡ್ ಆಗಿ ಬಂದು ರಾತ್ರಿ ಮಲಗಿರ್ತೀನಿ, ಬೆಳಗ್ಗೆ ಇವ್ರದ್ದು ಆಯಿತು ಅಂದರೆ ಶುರು ಮಾಡ್ಕೊಂಡ್ಬಿಡ್ತಾರೆ, ಮೈಕ್ ಸೆಟ್ ಎಲ್ಲ ಹಾಕಿ ತಮ್ಮ ಒಂದು ದೇವರನ್ನ ಪ್ರಾರ್ಥನೆ ಪ್ರಾರಂಭ ಮಾಡ್ಕೊಂಡ್ಬಿಡ್ತಾರೆ. ಅದರಿಂದ ನನಗೆ ತುಂಬ ಡಿಸ್ಟರ್ಬ್ ಆಗ್ತಾ ಇದೆ ಅನ್ನೋ ಒಂದು ಸೆಂಟೆನ್ಸನ್ನು ಅವರು ಈ ಹಿಂದೆ ಹೇಳಿದರು. ಸೊ ಹೀಗಾಗಿ ಆ ಒಂದು ವಿಚಾರವನ್ನು ಇವತ್ತಿಗೆ ಜೋಡಿಸ್ಕೊಂಡು ಅದನ್ನ ಆಜಾನನ್ನ ವಿರೋಧಿಸಿದ್ದಕ್ಕೆ ವಿರೋಧಿಗಳೇನಿದ್ರಲ್ಲ ಅವರೆಲ್ಲ ಇವತ್ತು ಸೇರ್ಕೊಂಡು ಸೋನು ನಿಗಮ್ ಅವ್ರನ್ನ ಬಹಿಷ್ಕಾರ ಮಾಡಬೇಕು ಅನ್ನೋ ಕಾರಣ ಅವ್ರಿಗೆ ಅದಿದೆ. ಸೊ ಹಾಗಾಗಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆಯವರ ಬೇಳೆಗಳನ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲ ಒಗ್ಗಟ್ಟಾಗ್ತದೆ. ದಯವಿಟ್ಟು ನಾವು ಅದನ್ನ ಅಬ್ಸರ್ವ್ ಮಾಡಬೇಕು. ನನ್ನ ಪರ್ಸನಲ್ ಒಪಿನಿಯನ್ ನಾನು ಹೇಳ್ಬಿಡ್ತೀನಿ, ಸೋನು ನಿಗಮ್ ಅವರು ಮಾತಾಡಿದ್ರಲ್ಲಿ ಏನೂ ತಪ್ಪಿಲ್ಲ. ಬಿಕಾಸ್ ಅವರು ಒಂದು ಕನ್ನಡದ ಕೊಡುಗೆ ತುಂಬ ಅಪಾರವಾಗಿದೆ. ಈಗಿರೋ ಕನ್ನಡ ಹೋರಾಟಗಾರರಿಗಿಂತ ಹೆಚ್ಚಿನ ಕೊಡುಗೆ ಸೋನು ನಿಗಮ್ ಅವ್ರದ್ದು ಕರ್ನಾಟಕಕ್ಕಿದೆ. ಹಂಗಿದ್ದಾಗ ಸಣ್ಣ ಪುಟ್ಟ ಅಕಸ್ಮಾತ್ ತಪ್ಪಾಗಿದೆ ಅಂದ್ಕೊಂಡ್ರು ಕೂಡ ಅದೇನು ದೊಡ್ಡ ಮಹಾಪರಾಧ ಅಲ್ಲ. ಇವ್ರ ದಿನ ಮಾತಾಡಿ ಕನ್ನಡ ಹೋರಾಟಗಾರರು ಕನ್ನಡವನ್ನೇನು ಹಾಳು ಮಾಡ್ತಿದಾರಲ್ಲ, ಅದಕ್ಕಿಂತ ಏನು ದೊಡ್ಡ ಮಹಾಪರಾಧ ಏನಲ್ಲ ಇದು. ಹಂಗೇನಾದರೂ ಕನ್ನಡ ಉಳಿಸ್ಬೇಕು ಅಂದರೆ ಫಸ್ಟ್ ಇವ್ರು ಸರಿ ಹೋಗಿ ಇನ್ನೊಬ್ಬರಿಗೆ ಹೇಳಿದ್ರೆ ಅದರಲ್ಲೊಂದು ಅರ್ಥ ಇದೆ. ಸೋನು ನಿಗಮ್ ಅವರ ಬಾಯಲ್ಲಿ ಬಂದಂತಹ ಹಾಡುಗಳಲ್ಲಿ ಒಂದು ತಪ್ಪು ಕನ್ನಡವನ್ನು ನಾನು ಕಂಡಿಲ್ಲ. ಹಾಗೆ ನಾನೊಬ್ಬ ಕನ್ನಡ ಅಭಿಮಾನಿಯಾಗಿ ಕನ್ನಡ ಹೋರಾಟಗಾರರಿಗಿಂತ ಹೆಚ್ಚಾಗಿ ಸೋನು ನಿಗಮ್ಗೆ ನಾನು ಬೆಂಬಲ ಸೂಚಿಸ್ತೀನಿ. ಸೊ ಇದರಲ್ಲಿ ಸೋನು ನಿಗಮ್ ಅವರ ತಪ್ಪು ಅಂತ ನನಗೇನು ಕಂಡು ಬಂದಿಲ್ಲ. ಹಾಗಾಗಿ there is no other matter to ban him. I support Sonu Nigam. Thank you.